ಕಲಿಯುಗ. ಈ ಕಲಿಯುಗದಲ್ಲಿ ಕರ್ಮದ ರೌದ್ರ ನರ್ತನ ಹೆಚ್ಚಾಗಿ ನ್ಯಾಯ ದೇವತೆ ಮೇಲೆ ಕುರುಡು ಕಾಂಚನ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡದ ಮರದಂತಾಗಿದೆ. ಯಾಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚೆ ಹರಿದು ಸಾಮಾನ್ಯ ಅತ್ಯಾಚಾರಕ್ಕೆ ನಲುಗಿ ಹೋಗಿದೆ ಈ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ಆ ರೈತನ ಬದುಕು ರಾಜಕೀಯ ಎಂಬ ರಾಕ್ಷಸರು ರಕ್ತ ಹೀರಿಕೊಳ್ಳುತ್ತಿರುವಾಗ ಬಳಲಿ ಬಳಲಿ ಬೆಂಡಾಗಿ ಹೋಗಿದೆ ಈ ಭಾರತೀಯ ಬಡ ರೈತನ ಬದುಕು. ಅಂದಾಗ ಧರ್ಮ ಅಧರ್ಮಗಳನ್ನು ತುಳಿದು ಬಡವರ ಮೇಲೆ ಅಡ್ಡಾದಿಂದ ಮೆರೆಯುತ್ತಿರುವರ ಬಂಡರ ಪುಂಡಾಟಿಕೆಯನ್ನು ಬುಡ ಸಮೇತ ಕಿತ್ತುಗೆಯಲು ಕರ್ಮ ಎಂಬ ಕಾಲಘಟ್ಟದಲ್ಲಿ ಹುಟ್ಟಿ ಬಂದಿರುವರು ಈ ಈ ಕಲಿಯುಗದ ಕಾರಣ. ಈ ಊರಿನಲ್ಲಿ ನಡೆಯುವ ಮೋಸದ ಸರ್ವಾಧಿಕಾರಕ್ಕೆ ಸಡ್ಡು ಹೊಡೆದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕರ್ಣ ಪಟ್ಟ ಮಾತು ಇಟ್ಟ ಹೆಜ್ಜೆ ಪಟ್ಟ ಛಲ ಸಾಧಿಸುವವರೆಗೂ ಸಮಾಧಾನವಿಲ್ಲ ಈ ಸೇಡಿಗಾಗಿ ಸಿಡಿದಂತ ಕರ್ಣನಿಗೆ. ದಾರಿಯಲ್ಲಿ ಮೈ ಉಬ್ಬಿಸ್ಕೊಂಡು ಗೂಳಿ ನಿಂತಿರೋ ಹಾಗೆ ನಿಂತಿರುವೆಯಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಲ್ಲು. ಅಷ್ಟಕ್ಕೂ ನನ್ನಂತ ಹರಿದ ಹುಡುಗಿಯರನ್ನು ಕೊಂಡ್ರೆ ಹುಚ್ಚರಂತೆ ಜೊಲ್ಲು ಸುರಿಸುವ ಕಾಮುಕ ಅಂತ ಚೆನ್ನಾಗಿ ಗೊತ್ತಾಗುತ್ತದೆ ನನಗೆ. ವಾ, ಏನು ಕಾಮುಕ? ಹುಚ್ಚು ಹೆಣ್ಣೆ, ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಎನ್ನುವ ಮಾನವೀಯತೆಯ ಮಮತೆ ಕುರಿತು ಬೆಳೆಸಿರುತ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ಫ್ಯಾಷನ್ ಎಂಬ ಮಾಯಲೋಕಕ್ಕೆ ಸಿಕ್ಕ ನಿನ್ನಂತ ಬಂಡ ಹೆಣ್ಣುಗಳು ಅರ್ಧ ಬಟ್ಟೆ ತೊಟ್ಟು ಒಪ್ಪಿಸಿಕೊಂಡು ಬರುವುದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗರು ಅಷ್ಟೇ ಯಾಕೆಲೆ ಈ ವಯಸ್ಸಾದ ಮುದುಕನ ಕಟ್ಟೆ ಕೂಡ ಲೂಸ್ ಆಗುತ್ತದೆ. ಅಂಥದ್ರಲ್ಲಿ ನನ್ನದೇನು ನೋಡು, ನಿಮ್ಮಂಥವರನ್ನು ನೋಡುವ ಹುಡುಗರಿಗೆ ಬರುವುದು ಸಹೋದರತೆ ಭಾವನೆ ಅಲ್ಲ, ಸಹೋದರದ ಭಾವನೆ ಎಂಬುದನ್ನು ಮಾತ್ರ ಮರಿಬೇಡ. ತುಂಡು ಬಟ್ಟೆ ಉಟ್ಟು ತೋರಿಸುವ ನಿನ್ನಂತ ಗಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸಿನ ಗಂಡಸ್ತನ ಕೆದಕಿ ಕಾಮದ ಕಟ್ಟೆ ಬಡಿಯುವುದು ನಿನ್ನ ದೇಹ ತೋರಿಸುವ ಹೆಣ್ಣುಗಳಿಂದ ಹೊರತು ಈ ಸಮಾಜದಿಂದಲ್ಲ. ಅಂದ್ರೆ ನೀವು ಕೆಟ್ಟು ಹೋಗ್ತೀರಾ ಅಂತ ಕಟ್ಟಿರುವ 4 ಗೋಡೆಗಳ ಮಧ್ಯೆ ಇರಬೇಕೆ ಹೆಣ್ಣಿನ ಜೀವನ. ನಿಮ್ಮಂತ ಗಂಡಸರ ಮಾತನ್ನು ಕೇಳಿ ಹೆಣ್ಣಿನ ಸೌಂದರ್ಯವನ್ನು ಮುಚ್ಚಿಡ್ಬೇಕೆ? ಯಾಕೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ನೀಡುತ್ತೆ.
ಸೌಂದರ್ಯ ಅದು ನಿನ್ನಂತವಳಿಗೆ ಹ? ಲೇ ಕಲಿಯುವುದ ಕಾಮಿನಿ ಹೆಣ್ಣೆ, ಸೌಂದರ್ಯ ತೋರಿಸಲೆಂದು ಅರ್ಥ ಮರ್ಥ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ. ಲೇ ನನ್ನಂತ ಹೊರೆದ ಹುಡುಗರು ನಿನ್ನ ಮೈ ಮೇಲೆ ಗೂಳಿಯಂತೆ ಅಗರಿ ಬರುವರು. ಎಚ್ಚರ! ಓಯ್ ಬಚ್ಚ, ನಿನ್ನಂತವ್ರನ್ನ ಸಾಕಷ್ಟು ಜನ ನೋಡಿದ್ದೀನಿ ನಾನು. ಈ ದುನಿಯಾ ಬಹುತ್ ಬದಲ್ ಗಯ. ಉಲಟ ಪಲಟ ಪಲಟ ಉಲಟ. ಓಯ್ ನೀನಿನ್ನು ನನ್ನ ಮುಂದೆ ಬಚ್ಚ ಕಣೋ. ದೂರ ಸರಿ ಆಚೆ. ಈ ನಿನ್ನ ಎಚ್ಚರದ ಮಾತನ್ನು ಕೇಳಿ ಹುಚ್ಚರಂತೆ ನಡೆಸಿದ್ರೆ ಈ ಜಗತ್ತು ಹೇಳ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ. ಮುಚ್ಚು ಬಾಯಿ ಹುಚ್ಚು ಎಣ್ಣೆ, ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳು ಇರುವರು ನಮ್ಮ ಭಾರತ ದೇಶದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ ಉಂಟು. ಆದರೆ ನಿನ್ನಂತ ತುಂಡು ಬಟ್ಟೆ ಒಟ್ಟು ಕೊನೆ ತೋರಿಸುವ ಹೆಣ್ಣುಗಳಿಂದಲ್ಲ, ಲೇ ಮೈ ತುಂಬ ಸೀರೆ ಉಟ್ಟು ತಲೆ ತುಂಬ ಹೂವನ್ನು ಮುಡಿದು ಹೊಡೆಯಲ್ಲಿ ಕುಂಕುಮ ಇಟ್ಟುಕೊಂಡು ಬರುವುದನ್ನು ನೋಡಿದರೆ ಕಾಮ ಕಾಮ ಎಂಬ ಗಂಡಸಿನ ಸಕ್ಕರೆಗೆ ಅಮ್ಮ ಅಮ್ಮ ಎಂಬ ಅಭಿಮಾನ ಉಕ್ಕಿ ಎಳೆಯುತ್ತದೆ. ಇದೇ ನಮ್ಮ ಭಾರತ ದೇಶದ ಸೌಂದರ್ಯದ ಸಂಸ್ಕೃತಿ. ಲೇ ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ನಮ್ಮ ದೇಶದ ಸಂಸ್ಕೃತಿ ಮುಂದೆ ಎಲ್ಲಾ ದೇಶಗಳು ತಲೆಬಾಗಿ ನಡೆಯುತ್ತವೆ ಅಂತ. ಅಂದ್ರೆ ನಿನ್ ಮಾತಿನ ಅರ್ಥ ತುಂಡು ಬಟ್ಟೆ ಹಾಕಿದ ತಕ್ಷಣ ಹೆಣ್ಣು ತಪ್ಪು ಮಾಡ್ತೇವೆ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದ್ರೂ ಏನು? ತಪ್ಪು. ಲೇ ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದಂತ ನಿನ್ನಂತ ಹೆಣ್ಣುಗಳೇ ಬಾರಿನಲ್ಲಿ ಕುಡಿತು ಬೀರ್ ಕುಡಿಯುವ ಚಾಲಾಕಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹೆಣ್ಣು ಕುಲದ ಸೋಕಿಯಲ್ಲಿ. ಲೇ ಅದು ತಪ್ಪಲ್ವಾ? ಲೇ ಶಾಲೆ ಕಲಿತೆನೆಂದು ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ಚೀಟಿ ಸೇರಿ ರಾತ್ರಿ ಹೊತ್ತಿನಲ್ಲಿ ಕಪ್ಪು ಮಬ್ಬಿನಲ್ಲಿ ಮೆಂಡಲ ಕೈ ಕುಡಿದಾಡುವ ನಿನ್ನ ಹೆಣ್ಣು ಕುಲದ ಸೋಕಿಯಲ್ಲಿ. ಅಷ್ಟೇ ಯಾಕೆಲೆ 9 ತಿಂಗಳು ಎತ್ತು ಹೊತ್ತು ಸಾಕಬೇಕಾದಂತ ನಿನ್ನಂತ ಹೆಣ್ಣುಗಳೇ ಹೊಟ್ಟೆಯಲ್ಲಿರುವ ಕೂಸು ಹೆಣ್ಣು ಎಂದು ತಿಳಿದಾಗ ಹೆಣ್ಣಿನ ಪೂರ್ಣತೆ ಮಾಡಿಸಿಕೊಳ್ಳುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಲೇ ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹೆಣ್ಣಿಗೆ ಎಣ್ಣೆ ಶತ್ರು ಎಂದು. ರೀ ಮಿಸ್ಟರ್, ಹಲೋ, ಈ ಸಮಾಜದಲ್ಲಿ ನಾನೊಬ್ರು ಫ್ಯಾಷನ್ ಮಾಡ್ತಾ ಇಲ್ಲ. ಕೇಳಿಲಿ, ಹಳ್ಳಿಯಿಂದ ಹಿಡಿದು ಇಲ್ಲಿವರೆಗೂ ನಡೆದಿದೆ ಫ್ಯಾಷನ್. ಅಂತದ್ರಲ್ಲಿ ನಂದೇನ್ರಿ ಮಹಾ? ಲೇ ಹುಚ್ಚು ಹೆಣ್ಣೆ, ಮುಚ್ಚು ಬಾಯಿ. ಲೇ ನಮ್ಮ ಭಾರತ ದೇಶದ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ಲೇ ನಿನ್ನಂತ ವ್ಯಾಂಡಿಟ್ ಬೇಗ ಹಾಕಿ ಬೈಕಿನಲ್ಲಿ ಕುಳಿತು ಸಿಡಿಸುತ್ತೋ ಗರ್ವ ಗರ್ವ ತುಂಬಿದ ಲೇಡಿಯರಿಂದಲ್ಲ. ನೋಡು, ನಿಮ್ಮಂತವರಿಂದ ನಮ್ಮ ಸಂಪ್ರದಾಯ ಉಳಿಯಬೇಕಾದರೆ ನಿಮ್ಮಂತವರಿಗೆ ನಮ್ಮಂತವರು ಬುದ್ಧಿ
ಕ್ಷಮಿಸಲೇಬೇಕು. ಅಯ್ಯೋ ದಯವಿಟ್ಟು ನನ್ನನ್ನು ಮಾತ್ರ ಏನು ಮಾಡ್ಬೇಡ, ನಿನ್ ಕೈ ಮುಗಿತೀನಿ, ಬಿಟ್ಬಿಡು. ನಿನ್ನ ಶೀಲದ ಜೊತೆ ಸಲಿಗೆ ಬೆಳೆಸುವ ಚಂಡಾಡೇ ಇರುವಳೆಂದು ಹಪ್ಪಿಕೊಳ್ಳುವ ಬಂಡನೂ ನಾನಲ್ಲ. ಆದರೆ ಈ ಸಮಾಜವನ್ನು ಕೆಡಿಸುವ ನಿಮ್ಮಂತ ಗರ್ವ ತುಂಬಿದ ಹೆಣ್ಣುಗಳ ಹಲ್ಲುದಿಸಿ ಸರಿದಾರಿಗೆ ತರುವ ಅಮ್ಮೀರ ನಾನು ನಿನ್ನನ್ನು ಈಗಲೇ ಮುಗಿಸಿಬಿಡಿವೆ. ಅಯ್ಯೋ ದಯವಿಟ್ಟು ನನ್ನನ್ನು ಮಾತ್ರ ಏನು ಮಾಡ್ಬೇಡ, ನಿನ್ ದಮ್ಮಯ್ಯ ಅಂತೀನಿ, ಬಿಟ್ಬಿಡು. ನಿನ್ನಂತವಳನ್ನು ಹಿಡಿದುಕೊಳ್ಳುವ ಮತಿಯನ್ನ ಗಂಡಸು ನಾನಲ್ಲ. ಒಬ್ಬನೇ ಇರುವಳೆಂದು ಒಪ್ಪಿಕೊಳ್ಳುವ ಗಂಡನು ನಾನಲ್ಲ. ಆದರೆ ಈ ಕರ್ಣನ ಕೈಯಲ್ಲಿರುವ ಗುಂಡು ನಿನ್ನ ತಲೆ ಸೇಡುವುದಕ್ಕೆ ಮುಂಚೆಯೇ ಲೇ ಸರಿದಿ ನಿಲ್ಲು. ಸರಿಯ ಈ ಬದ್ಮಾಸ್ಗೆ ನಾನು ಯಾರು ಅಂತ ಇನ್ನು ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ದಿದ್ರೆ ಇಷ್ಟೆಲ್ಲ ದೌಲತಿನ ಆಟ ನನ್ನ ಮುಂದೆ ನಡೀತಾನೆ ಇರ್ತಿದ್ದಿಲ್ಲ. मैं नायकी नहीं, मैं खलनायकी हूँ, मैं हीरो नहीं, हीरोइन नहीं, मैं हूँ लेडी टाइगर डॉन है. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ದೋ ಏನೋ, ಊರಿಗೆ ಕಾಲಿಡೋಕ್ಕಿಂತ ಮುಂಚೆ ಅದಕ್ಕೆ ಮಂಗಳಾರತಿ ಆಗಿ ಹೋಗ್ಬಿಡ್ತು. ಏನೇ ಆಗ್ಲಿ ನನಗೆ ಹೇಳಿ ಇವನಿಗೆ ಸರಿಯಾದ ಬುದ್ಧಿಯನ್ನು ಕಲಿತೆ ಹೋದ್ರೆ ಕಣ್ಣಿಟ್ಟ ಖಳನಾಯಕಿ ಶೀಲಾ.